ಬಿಜೆಪಿಗೆ ಬಿಸಿ ತುಪ್ಪವಾಯಿತು. ಟಿಕೆಟ್ ವಂಚಿತರ ಬಂಡಾಯ ಶಮನ ಆಗ್ತಾ ಇಲ್ಲ. ಇನ್ನು ಶಿವಮೊಗ್ಗದಂತರೂ ಕೊತ ಕುದಿತಾ ಇದೆ. ಈಶ್ವರಪ್ಪನವ್ರದ್ದು ಒಳಗಿರುವಂತಹ ಬೇಗುದೆಲ್ಲ ಆಚೆ ಬರ್ತಾ ಇದೆ. ಈಗ ಈಶ್ವರಪ್ಪನವ್ರದೇ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಬಿಜೆಪಿ ನಾಯಕರಿಗೆ, ಇನ್ಕ್ಲೂಡಿಂಗ್ ಹೈಕಮಾಂಡ್. ಈಗ ಶಿವಮೊಗ್ಗ ಬಿಜೆಪಿಗೆ ಈಶ್ವರಪ್ಪ ಅವ್ರದೇ ಚಿಂತೆ. ರಾಘವೇಂದ್ರಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಈಶ್ವರಪ್ಪ ಸಜ್ಜಾಗಿದ್ದಾರೆ. ಈಶ್ವರಪ್ಪ ಮನವೊಲಿಸೋಕೆ ಕೇಸರಿ ನಾಯಕರು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಶ್ವರಪ್ಪ ಮನೆಗೆ ಬಿಜೆಪಿ ಮತ್ತು RSS ನಾಯಕರು ಮೇಲಿಂದ ಮೇಲೆ ಭೇಟಿ ಕೊಡ್ತಾನೆ ಇದ್ದಾರೆ. ಆದರೆ ಈಶ್ವರಪ್ಪ ಯಾವುದಕ್ಕೂ ಕೂಡ ಯಾವುದೇ ಆಫರ್ ಕೊಟ್ಟರು ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಮೋದಿ ಕಾರ್ಯಕ್ರಮಕ್ಕೂ ಕೂಡ ಗೈರಾಗಿ ಸ್ಪಷ್ಟ ಸಂದೇಶ ರವಾನಿಸಿದ್ರು ಈಶ್ವರಪ್ಪ. BY ರಾಘವೇಂದ್ರ ಸೋಲಿಸೋದೇ ನನ್ನ ಮೊದಲ ಆದ್ಯತೆ, ನನ್ನ ಗುರಿ ಅನ್ನುವಂಥ ನಿಟ್ಟಿನಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರಕ್ಕೆ ಇಳಿದಂಥ ಈಗ BSY ಕುಟುಂಬ ಚಿಂತಾಕ್ರಾಂತವಾಗಿದೆ. ಈಶ್ವರಪ್ಪನವರ ನಡೆ ಏನಾಗಿರುತ್ತೆ ಅವರಂತೂ ಹೇಳಿದ್ದಾರೆ, ಮೋದಿ ಎಲ್ಲ, ಅಮಿತ್ ಶಾ ಎಲ್ಲ, ನಡ್ಡಾ ಅಲ್ಲ, ಯಾರು ಬೇಕಾದರೂ ಬರಲಿ, ನಾನು ಮಾತಾಡ್ತೇನೆ. ಆದರೆ ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ರಾಘವೇಂದ್ರ ವಿರುದ್ಧ ನಾನು ಸ್ಪರ್ಧೆ ಮಾಡ್ತೇನೆ, ಗೆಲ್ತೇನೆ. ಆ ಕುಟುಂಬ ರಾಜಕಾರಣದ ವಿರುದ್ಧ ಅಥವಾ BSY ಆ್ಯಂಡ್ ಕುಟುಂಬಕ್ಕೆ ನಾನು ಪಾಠ ಕಲಿಸ್ತೇನೆ ಅಂತ ಈಶ್ವರಪ್ಪನವ್ರು ಈಗಾಗಲೇ ಗುಡುಗಿದ್ದಾರೆ. ಒಂದು ಸಮಾವೇಶ ಮಾಡಿದರು, ಸಾಕಷ್ಟು ರೀತಿಯಾದಂಥ ಪ್ರೆಸ್ ಮೀಟ್ಗಳು. ನೋಡಿ, ಮೋದಿಯವ್ರ ಕಾರ್ಯಕ್ರಮಕ್ಕೆ ಹೋಗದಿರುವಂಥದ್ದು ಇದೆ. ಅವ್ರದಿನ್ನೂ ಬಂಡಾಯ ಶಮನ ಆಗಿಲ್ಲ ಅಂತ ಅರ್ಥ. ಶಮನ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಕಾರ್ಯಕ್ರಮಕ್ಕೆ ಆಹ್ವಾನ ಇದ್ದರೂ ಕೂಡ ಈಶ್ವರಪ್ಪನವರು ಹೋಗಿಲ್ಲ. ರಾಘವೇಂದ್ರ ಅವ್ರನ್ನ ಕಟ್ಟಿ ಹಾಕಬೇಕು. ನಾನು ಸೋತ್ರೂ ಪರವಾಗಿಲ್ಲ, ರಾಘವೇಂದ್ರ ಅಲ್ಲಿ ಗೆಲ್ಲಬಾರ್ದು, ಇದು ಅವರ ಜಿದ್ದಿರೋದು. ಹಾಗಾಗಿನೇ BJP ನಾಯಕರು ಬರ್ತಿದ್ದಾರೆ, RSS ನಾಯಕರು ಬರ್ತಿದ್ದಾರೆ. ಮೊನ್ನೆ ಚುನಾವಣಾ ಉಸ್ತುವಾರಿ ಕೂಡ ಬಂದಿದ್ರು ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅವರು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆದರೆ ಇಲ್ಲ, ನೀವು ಹಿಂದೆ ಸರಿರಿ ಕಣದಿಂದ ಅಂತಂದಾಗ ನೋ ವೇ, ಚಾನ್ಸೇ ಇಲ್ಲ. ರಾಘವೇಂದ್ರನ ಸೋಲಿಸ್ಬೇಕು, ಅದೇ ನನ್ನ ಉದ್ದೇಶ. ಸಂದೇಶ ಹೋಗಬೇಕು. ಸಂಘ ಪಕ್ಷನಿಷ್ಠನ ಅಥವಾ ಹಿಂದುತ್ವವಾದಿಗಳು ಏನಿದ್ದಾರೆ ಎಲ್ರಿಗೂ ಟಿಕೆಟ್ ತಪ್ಪಿಸ್ತಾ ಇದ್ದಾರೆ ಯಡಿಯೂರಪ್ಪನವರು. ಹಾಗಾಗಿ ನನ್ನಿಂದನೇ ಒಂದು ಪಾಠ ಆಗಲಿ ಅನ್ನೋದು ಅವರ ಒಂದು ಜಿದ್ದಾಗಿದೆ. ಬಟ್ ಈಗ ಸೋಲು ಗೆಲುವಿನ ಲೆಕ್ಕಾಚಾರ BSY ಕುಟುಂಬದಿಂದ ಶುರುವಾಗಿದೆ. ಈಶ್ವರಪ್ಪನವರು ಪಕ್ಷೇತರವ ಕಣಕ್ಕಿಳಿದ್ರೆ ಅವ್ರಿಗೆಷ್ಟು ಓಟ್ ಬೀಳ್ಬೋದು, ಅವ್ರ ಸಾಮರ್ಥ್ಯ ಶಕ್ತಿ ಎಲ್ಲಿದೆ, ಯಾವ್ಯಾವ ಕ್ಷೇತ್ರಗಳಲ್ಲಿದೆ, ಈ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ನವೀನ್ ಕೊಡ್ತಾರೆ. ನವೀನ್, ಈಗ ಈಶ್ವರಪ್ಪನವ್ರದ್ದೇ ಚಿಂತೆ BJP ನಾಯಕರಿಗೆ, ಅದರಲ್ಲೂ BSY ಆ್ಯಂಡ್ ಫ್ಯಾಮಿಲಿಗೆ. ಈಗ ಅವರು ಬಂಡಾಯದ ಬಿಸಿ, ಮೋದಿ ಬಂದರೂ ಕೂಡ ತಣ್ಣಗಾಗ್ತಿಲ್ಲ ಅಂತ ಹೇಳಿದ್ರೆ ಕಣದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅನ್ನೋದನ್ನ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಪ್ರಭು, ಯಾಕಂದ್ರೆ ಒಂದು ಕಡೆ ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯವಾಗಿ ಸ್ಪರ್ಧೆ ಮಾಡ್ಲಿಕ್ಕೆ ನಿರ್ಧಾರ ಮಾಡಿರುವಂತ ಈಶ್ವರಪ್ಪನವರು ಕಳೆದ 2 ದಿನಗಳಿಂದ ಕೂಡ ನಿರಂತರವಾಗಿ ಓಡಾಟವನ್ನ ಮಾಡ್ತಾ ಇದ್ರು. ಅದರ ನಡುವೆ ಮೋದಿ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ ಅನ್ನೋ ನಿರೀಕ್ಷೆಯನ್ನ BJP ನಾಯಕರುಗಳು ಇಟ್ಕೊಂಡಿದ್ರು. ಆದ್ರೆ ಮೋದಿ ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ಈಶ್ವರಪ್ಪನವರು ತಮ್ಮ ಬಂಡಾಯದ ಸ್ಪರ್ಧೆ ಅಂದ್ರೆ ತಮ್ಮ ನಿಲುವು ಸ್ಪಷ್ಟ ಎಂಬ ಸಂದೇಶವನ್ನ BJP ನಾಯಕರಿಗೆ ರವಾನೆ ಮಾಡುವಂತ ಕೆಲಸವನ್ನ ಈಶ್ವರಪ್ಪ ನಿನ್ನೆ ಕೂಡ ಮಾಡಿರುವಂತದ್ದು. ಇದರ ನಡುವೆ BJP ನಾಯಕರುಗಳು ಈಶ್ವರಪ್ಪನವರ ಮುಂದಿನ ಹೆಜ್ಜೆಯನ್ನ ಅರಿಯುವ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಶ್ವರಪ್ಪನವರು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದಷ್ಟು ಓಡಾಟವನ್ನ ಮಾಡಿ ಒಂದಷ್ಟು ಹಿಂದುತ್ವದ ಕಾರಣಕ್ಕಾಗಿ ಕೂಡ ಒಂದಷ್ಟು ಮತಗಳನ್ನ, ಅದರಲ್ಲೂ ಕೂಡ ಶಿವಮೊಗ್ಗ ನಗರ ಭಾಗದಲ್ಲಿ ಸಾಕಷ್ಟು ಒಂದಷ್ಟು, ಅದರಲ್ಲೂ ಕೂಡ ತಮಿಳು ಸಮುದಾಯದ ಮತಗಳಿರ್ಬೋದು. ಯಾಕಂದ್ರೆ ಪ್ರತಿ ವರ್ಷ ಓಂ ಶಕ್ತಿಗೆ ಅಥವಾ ಒಂದಷ್ಟು ಮಹಿಳೆಯರನ್ನ ನೂರಾರು ಬಸ್ಗಳಲ್ಲಿ ಕಳಿಸೋ ಕೆಲಸವನ್ನ ಕಳೆದ ಹಲವು ವರ್ಷಗಳಿಂದ ಕೂಡ ಈಶ್ವರಪ್ಪನವರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ತಮಿಳು ಸಮುದಾಯ ಇರ್ಬೋದು, ಜೊತೆಗೆ ಒಂದಷ್ಟು ಹಿಂದುತ್ವದ ಮತಗಳಿರ್ಬೋದು, ಅವರೆಲ್ಲರೂ ಕೂಡ ಒಂದಷ್ಟು ಈಶ್ವರಪ್ಪ ಪರವಾಗಿ ಒಲವನ್ನ ಹೊಂದಿದ್ದಾರೆ. ಈ ಒಂದು ಪ್ರತಿ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ BJPಗೆ ಲೀಡ್ ಅನ್ನ ಕೊಡ್ತಾರೆ. ಅಂದ್ರೆ BJP ಅಭ್ಯರ್ಥಿಗಳಿಗೆ ಲೀಡ್ ಕೊಡೋ ಕೆಲಸವನ್ನ ಶಿವಮೊಗ್ಗ ನಗರದ ಮತದಾರರು ಮಾಡ್ತಾ ಇದ್ರು. ಈ ಎಲ್ಲಾ ಮತಗಳಲ್ಲೂ ಕೂಡ ಒಂದಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆಗಳು ಕೂಡ ಪ್ರಮುಖವಾಗಿ ಇಲ್ಲಿ ಈ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇರುವಂತದ್ದು. ಅದನ್ನ BJP ನಾಯಕರು ಕೂಡ ಈಗ ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಶಿವಮೊಗ್ಗ ಜಿಲ್ಲೆಯ ಅಹಿಂದ ಪರ ಮತಗಳೇನಿದೆ, ಆ ಹಿಂದುಳಿದ ವರ್ಗಗಳ ಮತಗಳಿರ್ಬೋದು, ಅಲ್ಲಿಗೆ ಈಶ್ವರಪ್ಪನಿಗೆ ಟಾರ್ಗೆಟ್ ಅನ್ನ ಮಾಡ್ತಾ ಇರುವಂತದ್ದು. ನಿನ್ನೇನು ಕೂಡ ಮೋದಿಯವರ ಕಾರ್ಯಕ್ರಮ ಇದ್ರು ಕೂಡ ನಿನ್ನೆ ಕೂಡ ಶಿವಮೊಗ್ಗದ ವಿವಿಧ ತಾಲೂಕುಗಳಲ್ಲಿರುವಂತಹ ಮಠಗಳಿಗೆ ಭೇಟಿಯನ್ನ ಕೊಟ್ಟರು, ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟರು. ಜೊತೆಗೆ ಒಂದು ಕಡೆ BSY ಮತ್ತೆ BSY ಮಕ್ಕಳ ವಿರೋಧಿಗಳು ಯಾರಿದ್ದಾರೆ, ಅದರಲ್ಲೂ ಕೂಡ ಒಂದಷ್ಟು ಅಸಮಾಧಾನಿತರು ಶಿಕಾರಿಪುರ ತಾಲೂಕು ಇರ್ಬೋದು ಅಥವಾ ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿದ್ದಾರೆ ಅವರುಗಳನ್ನ ನೇರವಾಗಿ ಟಚ್ ಮಾಡುವಂತ ಕೆಲಸವನ್ನ ಈಶ್ವರಪ್ಪ ಇದೀಗ ಆರಂಭ ಮಾಡಿರುವಂತದ್ದು. ಹಾಗಾಗಿ BJP ನಾಯಕರಿಗೆ ಇದು ದೊಡ್ಡ ತಲೆನೋವಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ
ಒಂದಷ್ಟು ತಲೆಯನ್ನ ಕೆಡಿಸ್ಕೊಂಡಿರುವಂತದ್ದು ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಈಶ್ವರಪ್ಪನವರನ್ನ ಇನ್ನೂ ಕೂಡ ಮನವೊಲಿಸುವ ನಿಟ್ಟಿನಲ್ಲಿ ಅಂದ್ರೆ ಇನ್ನೂ ಕೂಡ ಏನು ನಾಮಪತ್ರ ಸಲ್ಲಿಕೆ ಇರ್ಬೋದು ಎಲ್ಲವೂ ಕೂಡ ಕಾಲಾವಕಾಶ ಇದೆ. ಆ ಒಂದು ಕಾರಣಕ್ಕಾಗಿ RSS ನ ನಾಯಕರಿರ್ಬೋದು, ಬಿಜೆಪಿ ನಾಯಕರುಗಳು ಎಲ್ಲರೂ ಕೂಡ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಈಶ್ವರಪ್ಪನ ನಿರಂತರವಾಗಿ ಸಂಪರ್ಕ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮಾತುಕತೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಶ್ವರಪ್ಪನವರು ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಜೊತೆಗೆ ಒಂದಷ್ಟು ನಿರ್ಧಾರವನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು, ನಾನು ಸ್ಪರ್ಧೆಯನ್ನ ಮಾಡೇ ಮಾಡ್ತಿರೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಒಂದು ಕಡೆ ಈಶ್ವರಪ್ಪನವರು ಇವತ್ತು ತಮ್ಮ ನಿಲುವನ್ನ ಅಂದ್ರೆ ಪಕ್ಷ ಮತ್ತೆ ಕಾರಣವನ್ನ ಹೇಳ್ತಾ ಇದ್ರು ಕೂಡ ಅಂತಿಮವಾಗಿ ಅವರು ಕೂಡ ಹೋರಾಟವನ್ನ ಮಾಡ್ತಾ ಇರೋದು ತಮ್ಮ ಮಗನ ಭವಿಷ್ಯಕ್ಕಾಗಿ ಕೂಡ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ RSS ನಾಯಕರು ಮತ್ತೆ ಏನಾದ್ರು ಮುಂದೆ ಇನ್ನೂ ಕೂಡ, ಯಾಕಂದ್ರೆ ಮೋದಿ ಅವರ ಕಾರ್ಯಕ್ರಮ ಕೂಡ ಬಂದಿಲ್ಲ, ಮುಂದೆ ಯಾರಾದ್ರೂ RSS ನಾಯಕರು ಏನಾದ್ರು ಮಾತಾಡಿದ್ರೆ ಖಂಡಿತವಾಗ್ಲೂ ಕೂಡ ಈಶ್ವರಪ್ಪನ ನಿಲುವು ಬದಲಾವಣೆ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುವಂತದ್ದು. ಹಾಗಾಗಿ ಈಗ ಬಿಜೆಪಿ ನಾಯಕರು ಆ ನಿಟ್ಟಿನಲ್ಲಿ ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಯಡಿಯೂರಪ್ಪನವರು ಕೂಡ ಅವರ ಅಥವಾ BY ವಿಜೇಂದ್ರ ಅವರು ಕೂಡ ಅವರ ಮನೆಗೆ ಭೇಟಿ ನೀಡುವಂತ ಸಾಧ್ಯತೆಗಳು ಕೂಡ ಒಂದೊಂದ್ಸಲಿ ಚರ್ಚೆ ಆಗಿತ್ತು. ಆದ್ರೆ ಯಾವಾಗ ಈಶ್ವರಪ್ಪನವರು ಯಡಿಯೂರಪ್ಪನವರ ಪರ್ಸನಲ್ ಆಗಿ ಅಂದ್ರೆ ಕುಟುಂಬದ ವಿಚಾರಕ್ಕೆ ಒಂದಷ್ಟು ಮಾತುಗಳನ್ನ ಆಡ್ಲಿಕ್ಕೆ ಶುರು ಮಾಡಿದ್ರು, ಆ ಹಂತದಲ್ಲಿ ಅವರು ಕೂಡ ಒಂದಷ್ಟು ಹಿಂದೆ ಹಾಕೋ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಪ್ರಭು, ಅಂದ್ರೆ ನವೀನ್, ಈಗ ಆಕಸ್ಮಿಕವಾಗಿ ಆಯಿತು, ಈಗ ಅವರ ಮನವೊಲಿಕೆ ಸಾಧ್ಯವಾಗದೇ ಇದ್ರೆ ಅವ್ರ ಕಣ ಕೇಳಿದ್ರೆ ಎಷ್ಟು ಮತಗಳು ಅವರ ಪರವಾಗಿರ್ಬೋದು, ಅವ್ರ ಶಕ್ತಿ ಸಾಮರ್ಥ್ಯ ಯಾವ ಕ್ಷೇತ್ರಗಳಲ್ಲಿದೆ, ಈ ರೀತಿ ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ಶುರುವಾಗಿದೆಯಾ ಅಂತ ಇಲ್ಲಿ? ಖಂಡಿತವಾಗ್ಲು ಪ್ರಭು, ಯಾಕಂದ್ರೆ ಒಂದು ಕಡೆ ಬಿಜೆಪಿ ನಾಯಕರು ಈಶ್ವರಪ್ಪನವರ ನಿರ್ಧಾರಕ್ಕಿಂತ ಮುಂಚೆ ಅಂದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಗೆದ್ದಾಗಿದೆ, ಅಂತರ ಎಷ್ಟು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಈಶ್ವರಪ್ಪನವರ ಸ್ಪರ್ಧೆಯ ನಂತರದಲ್ಲಿ ಬಿಜೆಪಿ ನಾಯಕರುಗಳು ತಮ್ಮ ಚುನಾವಣಾ ಕಾರ್ಯತಂತ್ರಗಳನ್ನ ಬದಲಾವಣೆ ಮಾಡಬೇಕಾದಂತ ಅನಿವಾರ್ಯತೆಗೆ ಇದೀಗ ಸಿಕ್ಕೊಂಡಿರುವಂತದ್ದು. ಯಾಕಂದ್ರೆ ಒಂದು ಕಡೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ನೇರ ಪೈಪೋಟಿ ನಡುವೆ ಇದೀಗ ಈಶ್ವರಪ್ಪನವರು ಕೂಡ ಎಂಟ್ರಿ ಆಗಿರೋ ಕಾರಣಕ್ಕಾಗಿ ಯಾವ ಕ್ಷೇತ್ರದಲ್ಲಿ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಮೋದಿ ಅವರನ್ನ ಕರೆದು ಈಗಾಗಲೇ ಒಂದು ಸಭೆ ಕೂಡ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಹಿಂದುತ್ವದ ಪರವಾಗಿ ಜೊತೆ ಅದರಲ್ಲೂ ಕೂಡ ಮೋದಿಯ ಹೆಸರನ್ನು ಇಟ್ಕೊಂಡು ಮತ್ತೆ ಪ್ರತಿಯೊಬ್ಬ ಮತದಾರರು ಕೂಡ ಅಂದ್ರೆ ಈಶ್ವರಪ್ಪನವರ ಸ್ಪರ್ಧೆಯ ನಡುವೆಯೂ ಕೂಡ ಮತದಾರರನ್ನ ಬಿಜೆಪಿ ಕಡೆಗೆ ಕನ್ವರ್ಟ್ ಮಾಡುವಂತ ತಂತ್ರಗಾರಿಕೆಯನ್ನ ಬಿಜೆಪಿ ನಾಯಕರುಗಳು ಕೂಡ ಮಾಡಬೇಕಿದೆ. ಅದರ ಜೊತೆಗೆ ಶಿಕಾರಿಪುರ ಭಾಗದಲ್ಲಿ ಇರ್ಬೋದು, ಶಿಕಾರಿಪುರ ಭಾಗದಲ್ಲಿ ಒಂದಷ್ಟು ಕುರುಬ ಸಮುದಾಯದ ಮತಗಳು, ಯಾಕಂದ್ರೆ ಏನು SC/ST ಮತಗಳು ಯಾವ ಪ್ರಮಾಣದಲ್ಲಿ ಇದೆ ಅದೇ ಪ್ರಮಾಣದಲ್ಲಿ ಕುರುಬ ಸಮುದಾಯದ ಮತಗಳು ಕೂಡ ಇರುವಂತದ್ದು. ಒಂದು ಕಡೆ ಶಿವಮೊಗ್ಗ ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಕೂಡ ಒಂದಷ್ಟು ಈ ಲಿಂಗಾಯತ, ಅದರಲ್ಲೂ ಕೂಡ ಶಿವಮೊಗ್ಗದ ಶಿಕಾರಿಪುರ ಭಾಗದಲ್ಲಿ ಸಾದರ ಲಿಂಗಾಯತ ಸಮುದಾಯದ ಮತಗಳು ಕೂಡ ಸಾಕಷ್ಟು ಇರುವಂತದ್ದು. ಅದೇ ಕಾರಣಕ್ಕಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ವಿಜೇಂದ್ರ ಅವರ ಪ್ರತಿಸ್ಪರ್ಧಿಯಾಗಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಂತ, ಅದರಲ್ಲೂ ಕೂಡ ಕಾಂಗ್ರೆಸ್ ಬಂಡಾಯವಾಗಿ ಸ್ಪರ್ಧೆ ಮಾಡಿದ ನಾಗರಾಜ್ ಗೌಡ ಅವರ ಪರವಾಗಿ ಸಾದರ ಲಿಂಗಾಯತರು ಮತಗಳನ್ನು ಚಲಾವಣೆ ಮಾಡಿದ್ರು, ತೀವ್ರ ಪೈಪೋಟಿಯನ್ನು ಕೂಡ ಕೊಟ್ಟಿರುವಂತದ್ದು ಎಲ್ಲರೂ ಕೂಡ ಗೊತ್ತಿರುವಂತದ್ದು. ಆ ನಿಟ್ಟಿನಲ್ಲಿ ಸಾದರ ಲಿಂಗಾಯತ ಸಮುದಾಯದ ನಾಯಕರುಗಳನ್ನು ಸಂಪರ್ಕ ಮಾಡೋ ಕೆಲಸವನ್ನ ಕೂಡ ಈಶ್ವರಪ್ಪ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನೂ ಕೂಡ ಬಿಜೆಪಿ ನಾಯಕರು ಇವತ್ತು ಯೋಚನೆ ಮಾಡ್ತಿರುವಂತದ್ದು. ಎಲ್ಲೆಲ್ಲಿ ಶಿಕಾರಿಪುರ ಕುರುಬ ಸಮುದಾಯ ಇರ್ಬೋದು, ಶಿವಮೊಗ್ಗ ನಗರದಲ್ಲಿ ತಮಿಳು ಸಮುದಾಯದ ಮತದಾರರು ಇರ್ಬೋದು, ಅವರೆಲ್ಲರೂ ಕೂಡ ಒಟ್ಟಾಗಿ ಬಿಜೆಪಿ ಕಡೆಗೆ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.